ಇಂದು ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿಯ ರಾಜ್ಯ ಅಧ್ಯಕ್ಷರು ಹಾಗೂ ಖ್ಯಾತ ಸಿನಿಮಾ ನಿರ್ಮಾಪಕರಾದಂತಹ ಶ್ರೀ ರವೀಂದ್ರ ರೆಡ್ಡಿ ಆರ್. ರವರ ಹುಟ್ಟುಹಬ್ಬವನ್ನು ಸಮಿತಿಯ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅತ್ಯಂತ ಅರ್ಥಪೂರ್ಣ ಹಾಗೂ ಮಾನವೀಯ ಸೇವೆಯೊಂದಿಗೆ ಆಚರಿಸಲಾಯಿತು. ಬೀದರ್ ನಗರದ ನೌಬಾದ್ ಬಡಾವಣೆಯಲ್ಲಿ ವಾಸಿಸುವ ಅಲೆಮಾರಿ ಜನಾಂಗದ ಬಡ ಕುಟುಂಬಗಳ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಕಾರವಾಗುವ ಉದ್ದೇಶದಿಂದ ಪುಸ್ತಕಗಳು, ಪೆನ್ನುಗಳು ಹಾಗೂ ಅಗತ್ಯ ಬಟ್ಟೆಗಳನ್ನು ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಮೂಲಕ ಸಮಾಜದ ಅತಿ ಹಿಂದುಳಿದ ವರ್ಗದ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸುವ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬಲಪಡಿಸುವ ಸಂದೇಶವನ್ನು ನೀಡಲಾಯಿತು. ಮಕ್ಕಳ ಮುಖದಲ್ಲಿದ್ದ ಸಂತೋಷ ಮತ್ತು ಆಶಾವಾದ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾಗಿತ್ತು. ಈ ಸಂದರ್ಭದಲ್ಲಿ ರಾಜ್ಯ ಅಂಗವಿಕಲ ಅಧ್ಯಕ್ಷೆ ಶ್ರೀಮತಿ ಮಂಗಲ ಮರಕಲೆ, ವಿಭಾಗಿ ಅಧ್ಯಕ್ಷರು ಸಂಗಮೇಶ್ ಭಾವಿದೊಡ್ಡಿ, ಬೀದರ್ ಜಿಲ್ಲಾ ಅಧ್ಯಕ್ಷರು ವಿಶಾಲ ದೊಡ್ಡಿ, ಜಿಲ್ಲಾ ಉಪಾಧ್ಯಕ್ಷರು ಪ್ರವೀಣ ಮೋರೆ, ಜಿಲ್ಲಾ ಸಹ ಕಾರ್ಯದರ್ಶಿ ಸಾಹಿಲ್ ಬಹುತ್, ಜಿಲ್ಲಾ ಖಜಾಂಚಿ ಜಗನ್ನಾಥ್ ಶಿಂಧೆ ಇವರು ಉಪಸ್ಥಿತರಿದ್ದು ಮಕ್ಕಳಿಗೆ ಶಿಕ್ಷಣವೇ ಜೀವನದ ಬೆಳಕು ಎಂದು ಪ್ರೇರಣಾದಾಯಕ ಮಾತುಗಳನ್ನಾಡಿದರು. ಅವರ ಹುಟ್ಟುಹಬ್ಬವನ್ನು ಸೇವೆಯ ಮೂಲಕ ಆಚರಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆ. ಸಮಾಜದ ಪ್ರತಿಯೊಬ್ಬ ಹಿಂದುಳಿದ ಮಗುವಿಗೂ ಶಿಕ್ಷಣ ದೊರೆಯಬೇಕು ಎಂಬುದೇ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಎಂದು ತಿಳಿಸಿದರು. ಅಲೆಮಾರಿ ಜನಾಂಗದ ಕುಟುಂಬಗಳು ಈ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸಿ ಇಂತಹ ಸೇವಾ ಕಾರ್ಯಕ್ರಮಗಳು ಮುಂದುವರಿಯಲಿ ಎಂದು ಆಶಿಸಿದರು. ಎಲ್ಲರಿಗೂ ನಮಸ್ಕಾರ. ಇಂದು ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ರವೀಂದ್ರ ಆರ್ ರೆಡ್ಡಿ ಅವರ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಏನು ನೌಬಾದ್ನಲ್ಲಿರ್ತಕ್ಕಂಥ ಅಲೆಮಾರಿ ಜನಾಂಗದ ಮಕ್ಕಳಿಗೆ ಇವತ್ತು ನೋಟ್ಬುಕ್ ಮತ್ತು ಪೆನ್ನು ವಿತರಣೆ ಮಾಡುವಂಥ ಮೂಲಕ ಇವತ್ತು ಅವರ ಹುಟ್ಟುಹಬ್ಬದ ಸರಳ ರೀತಿಯಿಂದ ಆಚರಣೆ ಮಾಡಲಾಯಿತು. ನಮ್ಮ ರಾಜ್ಯಾಧ್ಯಕ್ಷರಿಗೆ ಬಡವರು ಮತ್ತು ಅಲೆಮಾರಿಗಳು ಮತ್ತು ಯಾರು ಅವಕಾಶದಿಂದ ವಂಚಿತರಾಗ್ಯಾರ ಅಂಥವ್ರ ಮೇಲೆ ವಿಶೇಷ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ಕೊತ ಹೊಂಟಿದ್ದಾರೆ. ಅವ್ರಿಗೆ ದೇವರು ಒಳ್ಳೆಯ ಆಯಸ್ಸು, ಆರೋಗ್ಯ ಮತ್ತು ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡ್ಲಂತ ಹೇಳಿಬಿಟ್ಟು ತಾಯಿ ಭುವನೇಶ್ವರಿ ಹತ್ರ ಬೇಡ್ಕೊಳ್ತೇವೆ. ಹೀಗೆ ಮುಂದಿನ ದಿವಸದಾಗ ಸಿನಿಮಾದ ನಿರ್ಮಾಪಕರಾಗಿ ಹೀಗೆ ಒಂದು ರಾಜಕೀಯ ಪ್ರವೇಶ ಮಾಡಿ ಎಲ್ಲ ಬಡವರದು ಮತ್ತು ದೀನ ದಲಿತರಿಗೆಲ್ಲ ಒಂದು ಒಳ್ಳೆ ಆಶಾಕಿರಣರಾಗಿ ಕೆಲಸ ಮಾಡ್ತಾರಂತ ಹೇಳಿಬಿಟ್ಟು ನಮ್ದು ಎಲ್ಲರದು ಆಸೆ ಅದ. ಇವತ್ತು ಇನ್ನೊಂದು ಸಾರಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೀದರ್ ಜಿಲ್ಲೆಯ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದೆರಡು ಮಾತು ಆಳಕ್ಕೆ ಅವಕಾಶ ಕೊಟ್ಟಂತ ಮಾನ್ಯ ಮಂಗಲ ಮರಕಲೆ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದ ಮತ್ತು ವಿಶಾಲ್ ದೊಡ್ಡಿ ಅವರಿಗೂ ಸಹ ಕೂಡ ಧನ್ಯವಾದ ಸಲ್ಲಿಸ್ತೇವೆ. ನಮಸ್ಕಾರ. ಬೀದರ್ ಜಿಲ್ಲೆ ವತಿಯಿಂದ ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿಯ ರಾಜ್ಯಾಧ್ಯಕ್ಷರಾದ ರವೀಂದ್ರ ರೆಡ್ಡಿ ಅಣ್ಣನವರದು ಹುಟ್ಟುಹಬ್ಬ ನಿಮಿತ್ತ ಇವತ್ತ ಬೀದರ್ ಜಿಲ್ಲೆ ನೌಬಾದ್ ಹತ್ರ ಅಲೆಮಾರಿ ಜನ ಮಕ್ಕಳಿಗೆ ಪೆನ್ನು ಮತ್ತು ಬುಕ್ಕು ವಿತರಣೆ ಹಾಗೂ ಬಟ್ಟೆ ವಿತರಣೆ ಮಾಡಲಾಯಿತು. ಇವತ್ತಿನ ದಿವಸ ಬರೀ ನಾವು ಬುಕ್ಕು ಪೆನ್ನು ಕೊಟ್ಟು ಹೋಗಿ ಆ ಮಕ್ಕಳಿಗೆ ನಮ್ದೊಂದು ಫೋಟೋ ಶೂಟ್ ಕಡೆಯಿಂದ ನಾವು ಈ ಮಕ್ಕಳಿಗೆ ಪೆನ್ನು ಬುಕ್ಕು ವಿತರಣೆ ಮಾಡ್ತಾ ಇಲ್ಲ. ಈ ಮಕ್ಕಳಿಗೆ ದುಡ್ಡನ್ನು ಯಾರಾದ್ರೂ ಗಳಿಸ್ಬೋದು. ಒಂದೊಂದ್ಸಲ ಹಳ್ಳಿದಾಗ ಹೇಳಿರ್ತಾರ, ಒಂದು ಎಂಥದ್ದು ನಾಯಿ ಆದ್ರೂ ದುಡ್ಡು ಗಳಿಸ್ತದ, ಆದ್ರೆ ಮನುಷ್ಯನ ಮೇಲೆ ಮನುಷ್ಯತ್ವ ಅನ್ನೋದು ಇಟ್ಕೊಂಡು ಆ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಕ್ ಹಚ್ಚಿ ಆ ಮಕ್ಕಳಿಗೆ ಒಂದು ಉನ್ನತ ಸ್ಥಾನಕ್ಕೆ ಅವ್ರು ತರಬೇಕು. ತಂದೆ ತಾಯಿದೊಂದು ಕರ್ತವ್ಯ. ಅವ್ರು ಏನೇ ಮಾಡಿದ್ರು ಇಂದು ಕೆಲಸ ಕೂಲಿನಲ್ಲಿ ಏನೇ ಮಾಡಲಕ್ಕ, ಈಗ ಪ್ರೆಸೆಂಟ್ ಅವ್ರು ಏನೇ ಕೆಲಸ ಮಾಡಲಕ್ಕ, ಬಟ್ ಆ ಮಕ್ಕಳಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ತರಬೇಕು. ದುಡ್ಡಿಗೆ ಬೆಲೆ ಇಲ್ಲ, ಮನುಷ್ಯಂದು ಒಂದು ಎಜುಕೇಶನ್ ಬೆಲೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆ ಅಲೆಮಾರಿ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ಬರ್ಬೇಕಂತ ನಮ್ದೆಲ್ಲರದೊಂದು ಸಂಘಟನೆಯ ಅಭಿಪ್ರಾಯ ಇದೆ. ಬರೀ ನಾವು ಒಂದು ಫೋಟೋ ಶೂಟ್ ಕಡೆಯಿಂದ ಪೆನ್ನು ಬುಕ್ಕು ವಿತರಣೆ ಮಾಡ್ತಾ ಇಲ್ಲ. ಮಕ್ಕಳು ನಮ್ಮ ಸಂಘಟನೆಯಿಂದನೇ ಸ್ಟಾರ್ಟ್ ಆಗಲಿ, ಒಳ್ಳೆ ವಿದ್ಯಾಭ್ಯಾಸ ಮಾಡಲಿ ಅಂತೇಳಿ ನಮ್ದೊಂದು ಅನಿಸಿಕೆ ಇದೆ. ನಮ್ಮ ರಾಜ್ಯಾಧ್ಯಕ್ಷರಣ್ಣವರಿಗೆ ಇನ್ನೊಂದ್ಸಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನಮಸ್ಕಾರ. ಇವತ್ತಿನ ದಿನ ಕರ್ನಾಟಕ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ರವೀಂದ್ರ ರೆಡ್ಡಿ ಅಣ್ಣನವರ ಹುಟ್ಟುಹಬ್ಬದ ನಿಮಿತ್ತ ನಾವು ಬೀದರ್ ಜಿಲ್ಲಾ ಘಟಕ ವತಿಯಿಂದ ಎಲ್ಲರೂ ಸೇರಿ ನೌಬಾದ್ನ ಅಲೆಮಾರಿ ಜನಾಂಗದ ಬಡ ಕುಟುಂಬದ ಮಕ್ಕಳಿಗೆ ಪುಸ್ತಕ, ಪೆನ್ನು, ಬಟ್ಟೆ ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಅಣ್ಣನವರಿಗೆ ಆಯುಷ್ ಆರೋಗ್ಯ ಭಾಗ್ಯ ಹಾಗೂ ಸುಖ ಸಮೃದ್ಧಿ ಕೊಟ್ಟು ಕಾಪಾಡಿ ಅಂತೇಳಿ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಕೇಳ್ಕೊಡ್ತೇನೆ.